ಸ್ನೇಹಿತರೆ ನಮಸ್ಕಾರ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿಸುರುಳಿಯ ಮುಂದುವರೆದ ಭಾಗದಲ್ಲಿ ಇಂದಿನ ವಿಷಯ ಆಸೆ ದುರಾಸೆ. ರಾಜ, ಆಸೆಯು ಪರ್ವತಕ್ಕಿಂತಲೂ ಗಗನಕ್ಕಿಂತಲೂ ಎತ್ತರವಾಗಿದೆ. ಅದನ್ನು ಅಳೆಯಲು ಸಾಧ್ಯವಿಲ್ಲ. ಆಸೆಗೆ ಸಮಾನವಾದ ದುರ್ಬಲತೆ ಯಾವುದೂ ಇರುವುದಿಲ್ಲ. ಆಸೆಗೆ ದಾಸನಾಗಬೇಡ. ಆಸೆಗೆ ದಾಸನಾದವನು ಸರ್ವಲೋಕಕ್ಕೂ ದಾಸನಾಗುತ್ತಾನೆ. ಧರ್ಮರಾಯ, ನೀನು ಚಂದ್ರವಂಶದ ಸಿಂಹಾಸನವನ್ನು ಅಲಂಕರಿಸಿರುವೆ. ನಿನ್ನಿಂದ ನಮ್ಮ ಪರಂಪರೆಯು ಬೆಳಗಲಿದೆ. ಆದುದರಿಂದ ಇನ್ನು ಹಲವು ವಿಚಾರಗಳನ್ನು ವಿಶದೀಕರಿಸುತ್ತೇನೆ. ಶತ್ರುವು ಹೊರಗಿನವನಾಗಿದ್ದು ಧರ್ಮಿಯೂ ಕುಶಲನೂ ಶುದ್ಧಾತ್ಮನೂ ಆಗಿದ್ದರೆ ಸಂಧಾನ ಮಾಡಿ ಕಳೆದು ಹೋದುದನ್ನು ಅವನಿಂದ ಪಡೆಯಬೇಕು. ಸೇನೆ, ಕೋಶ, ಸತಿ, ಸುತರನ್ನು ಬಿಡುವ ಸಂದರ್ಭ ಒದಗಿದರೂ ಚಿಂತೆಯಿಲ್ಲ. ಸಂಧಿಯನ್ನು ಮಾಡಿಕೊಂಡು ಆಪತ್ತಿನಿಂದ ಪಾರಾಗಬೇಕು. ಅದು ಕಷ್ಟ ಸಾಧ್ಯವಾದರೆ ಯುದ್ಧ ಮಾಡಬೇಕು. ವಿಶ್ವಾಸ, ಉತ್ಸಾಹ, ತೃಪ್ತಿ ಇದ್ದರೆ ಜಯ ಪಡೆಯಬಹುದು. ಕಾದಾಡಿ ಮೃತ್ಯುವನ್ನೈದಿದರೂ ಸ್ವರ್ಗ ಲಭಿಸುತ್ತದೆ. ಯುದ್ಧ ಮಾಡಲು ಅಶಕ್ತನಾದರೆ ಪ್ರಜೆಗಳಲ್ಲಿ, ಸೇನೆಯಲ್ಲಿ ಮೃದುತ್ವವನ್ನು ತೋರಿಸಿ ತಪ್ಪಿಸಿಕೊಳ್ಳಬಹುದು. ಜೀವವೊಂದು ಉಳಿದರೆ ಮತ್ತೆ ಹೋದದ್ದನ್ನು ಸಂಪಾದಿಸಬಹುದು. ಅಪಾಯ ಬರುವ ಮೊದಲು ಅಥವಾ ಅಪಾಯ ಕಾಲಿಟ್ಟಾಗ ಉಪಾಯ ಯೋಚಿಸಿ ಪಾರಾಗಬೇಕು. ಆಲಸಿಯಾದರೆ ವಿನಾಶ ಹೊಂದುತ್ತಾನೆ. ಒಂದು ದೊಡ್ಡ ಕೆರೆ ಇತ್ತು. ಮೀನು ಹಿಡಿಯುವ ಉದ್ದೇಶದಿಂದ ಮೀನುಗಾರರು ಸರೋವರದ ನೀರನ್ನು ಬೇರೆ ಬೇರೆ ದಾರಿಯಿಂದ ಹೊರ ಒಯ್ಯುತ್ತಿದ್ದರು. ಅಪಾಯದ ಸುಳಿವು ಸಿಕ್ಕಿ ಒಂದು ಮೀನು ಮುಂಚೆಯೇ ತಪ್ಪಿಸಿಕೊಂಡು ಹೋಯಿತು. ಇನ್ನೊಂದು ಮತ್ಸ್ಯವು ಬೆಸ್ತನ ದಾರದಿಂದ ಹೇಗೋ ಯಾವುದೋ ರೀತಿಯಲ್ಲಿ ನುಣುಚಿಕೊಂಡು ಪುನಃ ನೀರಿಗೆ ಬಿದ್ದು ಜೀವ ಉಳಿಸಿಕೊಂಡಿತು. ಮೂರನೆಯದು ಒಂದಿಷ್ಟು ಯೋಚಿಸದೆ, ಬುದ್ಧಿಯ ಉಪಯೋಗ ಮಾಡದೆ ಆಲಸಿಯಾಗಿ ಪ್ರಾಣ ತೆತ್ತಿತು. ಪ್ರಬಲ ಶತ್ರುವಿನಲ್ಲಿ ಆದರೂ ಸಂದರ್ಭಕ್ಕೆ ಸರಿಯಾಗಿ ಸಂಧಿ ಮಾಡಿಕೊಂಡರೆ ಆಪತ್ತಿನಿಂದ ಪಾರಾಗಬಹುದಾಗುತ್ತದೆ. ಒಂದು ಅರಣ್ಯದಲ್ಲಿ ಆಲದ ಮರದ ಬುಡದಲ್ಲಿರುವ ಬಿಲದಲ್ಲಿ ಇಲಿಯೊಂದು ವಾಸವಾಗಿತ್ತು. ಅದರ ಶತ್ರುವಾದ ಬೆಕ್ಕು ಅಲ್ಲಿಯೇ ಬಳಿಯಲ್ಲಿ ಬೇಟೆಗಾರರು ಹಾಕಿದ ಬಲೆಯಲ್ಲಿ ಸಿಲುಕಿ ಚಡಪಡಿಸುತ್ತಿತ್ತು. ಬಲೆಯ ಬಳಿ ಮಾಂಸದ ತುಂಡನ್ನು ನೋಡಿದ ಇಲಿಯು ಬಂದು ಅದನ್ನು ತಿನ್ನಲು ಪ್ರಾರಂಭಿಸಿತು. ಇಲಿ ಇರುವುದನ್ನು ಕಂಡು ಅದನ್ನು ತಿನ್ನಲು ಮುಂಗುಸಿ ಬಂತು. ಮರದ ಮೇಲೆ ಇದ್ದ ಗೂಬೆ ಅದರ ಮೇಲೆ ಬೀಳುವುದಕ್ಕೆ ಹೊಂಚು ಹಾಕಿತು. ಇಲಿಗೆ ಅಪಾಯದ ಅರಿವಾಗಿ ಬೆಕ್ಕಿನೊಡನೆ, ನಿನ್ನನ್ನು ಬೇಡನ ಬಲೆಯಿಂದ ತಪ್ಪಿಸುತ್ತೇನೆ. ನಾನು ಅಪಾಯದಲ್ಲಿದ್ದೇನೆ. ಈ ಗೂಬೆ ಮುಂಗುಸಿಗಳು ನನ್ನನ್ನು ತಿನ್ನುತ್ತಿವೆ. ನಾನು ನಿನ್ನ ಹೊಟ್ಟೆಯ ಅಡಿಯಲ್ಲಿ ಇರಲು ಅವಕಾಶ ಕೊಡು ಎಂದಿತು. ಬೆಕ್ಕು ಹಾಗೆಯೇ ಮಾಡಿತು. ಗೂಬೆ ಮುಂಗುಸಿ ಹೊರಟು ಹೋಯಿತು. ಇಲಿಯು ಕೊಟ್ಟ ಭಾಷೆಯಂತೆ ಬಲೆಯನ್ನು ಕಡಿಯುತ್ತಾ ಇತ್ತು. ಆದರೆ ಕಡೆಯ ಒಂದು ದಾರದಿಂದ ಬಿಡುಗಡೆ ಆಗಲಿಲ್ಲ. ಬೆಕ್ಕು ಕಾರಣವನ್ನು ಕೇಳಿದಾಗ, ಈಗಲೇ ನಿನ್ನನ್ನು ಬಿಡಿಸಿದರೆ ನನ್ನನ್ನು ತಿನ್ನುತ್ತೀಯಾ? ಬೇಡನು ಬರುವ ಹೊತ್ತಿಗೆ ಈ ಕಡೆಯ ದಾರವನ್ನು ಕಡಿದರೆ ಜೀವರಕ್ಷಣೆಗೆ ನೀನು ಮರದ ಮೇಲೆ ಹೋಗುವೆ. ನಾನು ಬಿಲದ ಒಳಗೆ ಹೋಗಬಹುದು ಎಂದಿತು. ಹಾಗೆಯೇ ಬೇಡನು ಬಂದ ಕೂಡಲೇ ಕಡೆಯ ದಾರವನ್ನು ಕಡಿದು ಹಾಕಿತು. ಬೇಡನು ಹರಿದ ಬಲೆಯನ್ನು ಒಯ್ದನು. ಅವನು ಹೋದ ಮೇಲೆ ಬೆಕ್ಕು ತಾವು ಮಾಡಿದ ಸಂಧಿಯನ್ನು ಪ್ರಸ್ತಾಪಿಸಿಕೊಂಡು ಅದನ್ನು ಹೊರ ಕರೆಯಿತು. ಇಲ್ಲಿಯೂ ಬರಲಿಲ್ಲ. ಬೇಡ, ನಾನು ಬರಲಾರೆ. ನನಗೂ ನಿನಗೂ ಜಾತಿ ವೈರವಿದೆ. ನಮಗೆ ಸ್ಥಿರವಾದ ಸ್ನೇಹವಿರಲು ಸಾಧ್ಯವಿಲ್ಲ. ಈಗ ನೀನು ಹಸಿದಿರುವುದರಿಂದ ನಾನು ಹೊರಬಂದರೆ ನನ್ನನ್ನು ಮುಗಿಸುತ್ತೀಯ. ಆ ಬೇಟೆಗಾರನು ಮತ್ತೆ ಬರಬಹುದು. ನಿನ್ನನ್ನು ಬೇಗ ಕಾಪಾಡಿಕೋ, ಇಲ್ಲಿಂದ ತೆರಳು ಎಂದಿತು. ಬೇಡನ ಹೆಸರು ಕೇಳಿದ ಕೂಡಲೇ ಮಾರ್ಜಾಲವು ಓಡಿತು. ರಾಜ, ಶತ್ರುಗಳು ಮೃದು ಮಧುರವಾಗಿ ತೋರಬಹುದು, ಸಂಪಾದಿಸಬಹುದು. ಆದರೆ ನಾವು ನಂಬಬಾರದು. ಒಂದು ಉದಾಹರಣೆಯನ್ನು ನಿನ್ನ ಮುಂದೆ ಇಡುತ್ತೇನೆ. ಬ್ರಹ್ಮದತ್ತನೆಂಬ ರಾಜನು ಕಾಂಪಿಲ್ಯ ನಗರವನ್ನು ಆಳುತ್ತಿದ್ದನು. ಪೂಜಿನಿ ಎಂಬ ಪಕ್ಷಿಯು ಅವನ ಅರಮನೆಯಲ್ಲಿ ಗೂಡು ಮಾಡಿಕೊಂಡಿತ್ತು. ಅದಕ್ಕೆ ಒಂದು ಮರಿ ಆಯಿತು.
ಅರಮನೆಯಲ್ಲಿ ರಾಣಿಯೂ ಆ ಸಮಯದಲ್ಲಿ ಒಂದು ಗಂಡು ಕೂಸನ್ನು ಹೆತ್ತಳು. ಹಕ್ಕಿಯು ಪ್ರೀತಿಯಿಂದ 2 ಹಣ್ಣುಗಳನ್ನು ತಂದು ಒಂದನ್ನು ತನ್ನ ಮರಿಗೂ ಮತ್ತೊಂದನ್ನು ರಾಜಪುತ್ರನಿಗೂ ಕೊಟ್ಟಿತು. ರಾಜಶಿಶುವು ಬೆಳೆಯಿತು. ಆ ರಾಜಕುಮಾರನು ಒಂದು ದಿನ ಮರಿ ಹಕ್ಕಿಯೊಡನೆ ಆಡುತ್ತಾ ಕೊಂದು ಬಿಟ್ಟನು. ತಾಯಿ ಹಕ್ಕಿಗೆ ರೋಷವೇರಿತು. ಈ ಕ್ಷತ್ರಿಯರಿಗೆ ಸ್ನೇಹವೆಲ್ಲಿದೆ? ಕೆಲಸವಿದ್ದಾಗ ನಯ ವಿನಯದಿಂದ ವರ್ತಿಸುತ್ತಾರೆ, ಅನಂತರ ನಮ್ಮ ಮೇಲೆ ಕೈ ಮಾಡುತ್ತಾರೆ. ಅದಕ್ಕಾಗಿ ಕೋಪದಿಂದ ಆ ಮಗುವಿನ 2 ಕಣ್ಣುಗಳನ್ನು ಸೀಳಿ ಹಾಕಿತು. ರಾಜನು ಹಕ್ಕಿಯೊಡನೆ, ಆಯಿತೆ, ನಿನ್ನ ವೈರ ಸಾಧಿಸಿದೆಯಾ? ಆಗಲಿ, ಇಲ್ಲಿಯೇ ಬಿದ್ದು ಬಿಡು, ವೈರವನ್ನು ಮರೆಯೋಣ ಎಂದನು. ಆದರೆ ಹಕ್ಕಿ ಉತ್ತರಿಸಿತು, ರಾಜ, ಮನುಷ್ಯನು ಹಕ್ಕಿಯನ್ನು ಕೊಂದು ತಿನ್ನುವುದಕ್ಕೆ ಅಥವಾ ಪಂಜರದ ಒಳಗೆ ಇಡುವುದಕ್ಕೋಸ್ಕರವೇ ಪ್ರೀತಿಸುತ್ತಾನೆ. ನಮ್ಮ ಮೇಲೆ ಎಲ್ಲಿಯ ಮಮತೆ ಇದೆ? ಎಲ್ಲ ಜೀವಿಗಳಿಗೂ ಪ್ರಾಣದ ಆಸೆ ಇದೆ, ಮಕ್ಕಳ ಮೇಲೆ ಒಲವಿದೆ. ದುಃಖವು ನಮಗೆಲ್ಲರಿಗೂ ಒಂದೇ ತೆರನಾಗಿದೆ. ನಡೆದಿರುವ ಘಟನೆಯಿಂದಾಗಿ ನನ್ನ ಮೇಲಿನ ಹಗೆತನ ಮರೆತು ಹೋಗಲಾರದು. ಕೆಟ್ಟ ಹೆಂಡತಿ, ಕೆಟ್ಟ ಮಗ, ಕೆಟ್ಟ ರಾಜ, ಕೆಟ್ಟ ಸಂಬಂಧ, ಕೆಟ್ಟ ದೇಶ, ಕೋಶಗಳನ್ನು ತ್ಯಜಿಸದಿದ್ದರೆ ಕ್ಷೇಮವಿಲ್ಲ. ನೀಚರ ದೇಶದಲ್ಲಿ ಜೀವನೋದ್ಯೋಗ ಮಾಡಬಾರದು. ಅಲ್ಲಿ ವಿಶ್ವಾಸವಿಲ್ಲ, ಸುಖವಿಲ್ಲ, ಪ್ರೇಮವಿಲ್ಲ. ರಾಜನು ನ್ಯಾಯವಂತನಾಗಿದ್ದರೆ ಸರಿಯಾಗಿ ಬಾಳಬಹುದು. ಪ್ರಜಾರಕ್ಷಣೆ ಮಾಡದವನು ಕೇವಲ ಕಳ್ಳ ರಾಜನಾಗಿರುತ್ತಾನೆ ಎಂದು ಗುಬ್ಬಚ್ಚಿ ಹಕ್ಕಿಯು ಅರಮನೆಯನ್ನು ತ್ಯಜಿಸಿ ಹಾರಿಹೋಯಿತು. ಧರ್ಮರಾಯನು ಭೀಷ್ಮನ ಮಾತುಗಳನ್ನು ಕೇಳುತ್ತಲೇ ಪುನಃ ತನ್ನ ಮನದಲ್ಲಿ ಬಂದಿರುವ ಸಂಶಯವನ್ನು ಅವರ ಮುಂದಿಟ್ಟನು. ಪಿತಾಮಹ, ಕೃತ, ತ್ರೇತ, ದ್ವಾಪರ ಯುಗಗಳು ಕಳೆಯುತ್ತಾ ಹೋದ ಹಾಗೆ ಈ ಜಗತ್ತಿನಲ್ಲಿ ಧರ್ಮವೂ ನಶಿಸುತ್ತದೆ. ಈ ಲೋಕದಲ್ಲಿ ದರೋಡೆಗಾರರು ಕಳ್ಳಕಾಕರಿಂದ ಪೀಡಿಸಲ್ಪಡುವಾಗ ಅವರ ಹುಟ್ಟಡಗಿಸುವುದು ಹೇಗೆ? ಭೀಷ್ಮ ಹೇಳುತ್ತಾರೆ, ಚಕ್ರವರ್ತಿ, ಈ ವಿಚಾರದಲ್ಲಿ ಭರದ್ವಾಜ ವಂಶದಲ್ಲಿ ಜನಿಸಿದ ಕಣಿಕನಿಗೂ ಮತ್ತು ಸೌವೀರ ದೇಶದ ರಾಜ ಶತ್ರುಂತಪನಿಗೆ ಆದ ಸಂಭಾಷಣೆಯು ಆದರ್ಶವಾಗಿದೆ. ರಾಜನಿಗೆ ದಂಡವು ಮುಖ್ಯವಾದ ಸಾಧನವಾಗಿದೆ. ದಂಡ ಪ್ರಯೋಗಿಸಿ ದುಷ್ಟರನ್ನು ದಮನಿಸಬಹುದು. ಆಪತ್ತು ನೆಲೆಸಿದಾಗ ವಿಮರ್ಶಿಸುತ್ತಾ ಸಮಯ ವ್ಯಯ ಮಾಡಬಾರದು. ವಿನಯವು ಅತಿ ಅಗತ್ಯವಿದ್ದರೂ ಹೃದಯವು ಕತ್ತಿಯಂತೆ ತೀಕ್ಷ್ಣವಾಗಿರಬೇಕು. ಶತ್ರುವಿನಲ್ಲಿ ಸಂಧಾನವಾದ ಮಾತ್ರಕ್ಕೆ ನಿಶ್ಚಿಂತೆಯಿಂದ ಇರಲಾಗುವುದಿಲ್ಲ. ಹಾವು ಮನೆಯೊಳಗಿದ್ದಾಗ ಭಯವಿರುವಂತೆ ಶತ್ರುವಿನ ಅಂಜಿಕೆ ಇರುತ್ತದೆ. ಶತ್ರುರಾಜನು ನಿಗ್ರಹಿಸಲ್ಪಟ್ಟರೆ ಅವನನ್ನು ಆಶ್ರಯಿಸಿರುವ ನಮ್ಮ ಎಲ್ಲ ವೈರಿಗಳ ಭಯ ನಷ್ಟವಾಗುತ್ತದೆ. ವೃಕ್ಷದ ಬುಡವನ್ನೇ ಕತ್ತರಿಸಿದರೆ ಮತ್ತೆ ರೆಂಬೆ ಕೊಂಬೆಗಳು ಬದುಕಲಾರವು. ಆಪತ್ಕಾಲದಲ್ಲಿ ರಾಜನು ಚತುರರಾದ ಮಂತ್ರಿಗಳಲ್ಲಿ ಸಮಾಲೋಚನೆ ನಡೆಸಿ ವೈರಿಗಳಲ್ಲಿ ನಯ ವಿನಯವನ್ನು ಪ್ರದರ್ಶಿಸಿ ಸಕಾಲವು ಪ್ರಾಪ್ತವಾಗುವವರೆಗೆ ಕಾಯುತ್ತಿರುತ್ತಾನೆ. ಕಾಲವು ಪ್ರಾಪ್ತವಾದ ಕೂಡಲೇ ನೀರು ತುಂಬಿದ ಗಡಿಗೆಯನ್ನು ಬಂಡೆಯ ಮೇಲೆಸೆದು ಪುಡಿ ಮಾಡುವಂತೆ ಅವರನ್ನು ಮರ್ದಿಸುತ್ತದೆ. ಪಾದದಡಿಗೆ ಚುಚ್ಚಿದ ಮುಳ್ಳಿನಿಂದ ದೇಹಕ್ಕೆ ನೋವಿರಬಹುದು ಅಥವಾ ಸಾವು ಸಂಭವಿಸಬಹುದು. ಮೃದುವಿರಬೇಕಾದ ಮೃದುತನವನ್ನು ತೋರಿಸಿ ಅಗತ್ಯವಿದ್ದಾಗ ಕಠಿಣವನ್ನು ಪ್ರದರ್ಶಿಸಬೇಕು. ಶುಷ್ಕ ವೈರವನ್ನು ಕಟ್ಟಿಕೊಳ್ಳಬಾರದು. ರಾಜನು ಕೋಗಿಲೆಯ ಸ್ವರ ಮಾಧುರ್ಯವನ್ನು ಅಭ್ಯಸಿಸಬೇಕು. ಹಂದಿಯು ಆಳದಲ್ಲಿರುವ ಗೆಡ್ಡೆ ಗೆಣಸುಗಳನ್ನು ತಿನ್ನುವಂತೆ ಧರಣಿಪತಿಯು ಆಳವಾಗಿ ಬೇರುಬಿಟ್ಟ ಶತ್ರುವಿನ ಮೂಲೋಚ್ಚಾಟನೆ ಮಾಡಬೇಕು. ಮೇರು ಪರ್ವತದ ಅಚಲತ್ವ, ಅನುಲಂಘನೀಯತ್ವವನ್ನು ಅಭ್ಯಾಸಗೈಯಬೇಕು. ಶೂನ್ಯವಾದ ಮನೆಯು ಇತರರಿಗೆ ಆಶ್ರಯವಾಗುವಂತೆ ರಾಜನು ಇನ್ನಿತರರಿಗೆ ಆಶ್ರಯವನ್ನು ನೀಡಬೇಕು. ನಟನು ನಾನಾ ವೇಷಗಳನ್ನು ಧರಿಸಬೇಕಾಗುವಂತೆ ರಾಜನು ಕೂಡ ಸಮಯವರಿತು ನಾನಾ ವೇಷಗಳನ್ನು ಧರಿಸಬೇಕು. ಗೆಳೆಯರಿಗೆ ಅನುರಕ್ತನಾದ ಮಿತ್ರನಾಗಿದ್ದು ಸೌಹಾರ್ದವನ್ನು ಬೆಳೆಸಬೇಕು. ಹೀಗೆ ರಾಜನು ಕೋಗಿಲೆ, ಹಂದಿ, ಮೇರು ಶಿಖರ, ಶೂನ್ಯಗೃಹ, ನಟ, ಅನುರಕ್ತನಾದ ಮಿತ್ರನ ಗುಣಗಳನ್ನು ಅಳವಡಿಸುವುದು ಸೂಕ್ತವಾಗಿದೆ.
ರಾಜ, ಅಧೈರ್ಯವನ್ನು ಬಿಟ್ಟು ಸಾಹಸವನ್ನು ಅಭ್ಯಸಿಸು. ಬಕದಂತೆ ಧ್ಯಾನ ಮಾಡಲು ಕಲಿಯುವುದು ಅವಶ್ಯ. ತೋಳನಂತೆ ಹೊಂಚು ಹಾಕಬೇಕು. ಸಿಂಹ ರಾಜನಂತೆ ಪರಾಕ್ರಮ ತೋರಿ ಬಾಣದಂತೆ ಎರಗಬೇಕು. ಹೀಗಾದರೆ ರಾಜನು ಶತ್ರುವನ್ನು ಅಡಗಿಸಬಲ್ಲ. ಯುಧಿಷ್ಠಿರ ಕೇಳುತ್ತಾನೆ, ಧರ್ಮವು ಕೃಶವಾಗಿ ಮಳೆ ಬೆಳೆಗಳು ಬೆಳೆಯದಿದ್ದರೆ ಜನರು ದರೋಡೆಕೋರರಾಗಿ ಬ್ರಾಹ್ಮಣರು ಬದುಕಲು ಕಷ್ಟ ಸಾಧ್ಯ. ಆಗ ರಾಜನ ಕರ್ತವ್ಯವೇನು? ಅದಕ್ಕೆ ಭೀಷ್ಮರ ಉತ್ತರ, ಮಳೆ ಬೆಳೆಗಳು ಬೆಳೆಯಲು ಅಥವಾ ಬೆಳೆಯದಿರಲು ರಾಜನು ಕಾರಣನಾಗುತ್ತಾನೆ. ಕಾಲಕಾಲಕ್ಕೆ ಸರಿಯಾಗಿ ಯಜ್ಞ ಯಾಗಾದಿಗಳು ನೆರವೇರಬೇಕು. ಬರಗಾಲದಲ್ಲಿ ದೋಚುವಿಕೆ ದರೋಡೆಯು ಅತಿಯಾದರೆ ಹೇಗಾದರೂ ಬುದ್ಧಿಯನ್ನು ಪ್ರಯೋಗಿಸಿ ರಾಜನು ಜೀವದಿಂದ ಉಳಿಯಬೇಕು. ಒಂದು ಉದಾಹರಣೆಯನ್ನು ಕೇಳು. ಒಂದು ಸಲ ಬಿರುಗಾಳಿಗೆ ಮತ್ತು ಬೂರುಗದ ವೃಕ್ಷಕ್ಕೆ ಸ್ಪರ್ಧೆಯಾಯಿತು. ಬಿರುಗಾಳಿ ಎಡಬಿಡದೆ ಬೀಸಿತು. ಆದರೆ ಬೂರುಗದ ಮರವು ರೆಂಬೆ ಕೊಂಬೆ ಎಲೆಗಳನ್ನು ಉರುಳಿಸಿ ಕೇವಲ ಮೋಟು ಮರವಾಗಿ ನಿಂತಿತು. ಆ ಬಲವಾದ ರೆಂಬೆ ಕೊಂಬೆ ರಹಿತ ವೃಕ್ಷವನ್ನು ಏನೂ ಮಾಡಲಾರದೆ ಬಿರುಗಾಳಿ ಸೋತಿತು. ರಾಜನು ಬೂರುಗದ ವೃಕ್ಷದಂತೆ ಇರಬೇಕು. ಇನ್ನೊಂದು ಕಠೋರವಾದ ಘಟನೆಯನ್ನು ಕೇಳು. ಒಂದು ಕಾಲದಲ್ಲಿ ಘೋರವಾದ ಕ್ಷಾಮ ನೆಲೆಯೂರಿತು. ಮಹರ್ಷಿ ವಿಶ್ವಾಮಿತ್ರರು ಒಬ್ಬ ಚಾಂಡಾಲನ ಗುಡಿಸಲಿನಲ್ಲಿ ನಾಯಿಯ ಮಾಂಸವನ್ನು ಕದ್ದು ತಿಂದು ಜೀವ ಹಿಡಿದುಕೊಳ್ಳಬೇಕಾಯಿತು. ಮಗನೇ, ಆಲೋಚಿಸು. ಮೊದಲೇ ನಾಯಿಯ ಮಾಂಸ, ಅದು ಚಾಂಡಾಲನ ಮನೆಯಿಂದ ಕದ್ದು ತಿಂದಿರುತ್ತಾನೆ. ಇವನಾದರೂ ಬ್ರಹ್ಮರ್ಷಿಯಾಗಿದ್ದವನು. ಅವನು ಸ್ವತಃ ಪ್ರಾರ್ಥಿಸಿಕೊಂಡರೂ ವಿಶ್ವಾಮಿತ್ರನು ಲಕ್ಷಿಸಲಿಲ್ಲ. ಸಮೃದ್ಧಿಯ ಸಮಯ ಬರುವವರೆಗೆ ಜೀವ ಹಿಡಿದು ಬದುಕುವುದೇ ಮುಖ್ಯವಾಗಿತ್ತು. ಬರಗಾಲ ಬಂದಾಗ, ಹಸಿವಿನಿಂದ ಬಳಲಿರುವಾಗ ಶತ್ರುವಿಗಾದರೂ ಸಹಾಯ ಮಾಡಬೇಕು. ಅರಣ್ಯದಲ್ಲಿ ಒಬ್ಬ ಬೇಡನು ಹಕ್ಕಿಗಳನ್ನು ಹಿಡಿದು ಹಿಂತಿರುಗಿದನು. ದಾರಿಯಲ್ಲಿ ಕತ್ತಲೆಯಾಯಿತು. ಅಲ್ಲಿಯೇ ತರಗೆಲೆಗಳನ್ನು ಹರಡಿಸಿ ಕಲ್ಲಿನ ಮೇಲೆ ಒರಗಿದನು. ಹಸಿವಾಗುತ್ತಿದ್ದುದರಿಂದ ನಿದ್ರೆ ಬರಲಿಲ್ಲ. ಸಾಲದುದ್ದಕ್ಕೆ ಸಹಿಸಲಸದಳವಾದ ಕೊರೆಯುವ ಚಳಿ ಇತ್ತು. ಮರದ ಮೇಲಿದ್ದ ಪಾರಿವಾಳವು ಇದನ್ನು ನೋಡಿ ಕೆಳಗೆ ಬಂತು. ಕಸ ಕಡ್ಡಿಗಳನ್ನು ಜೋಡಿಸಿ ಬೇಡನ ಚಳಿ ನಿವಾರಣೆಗೋಸ್ಕರ ಬೆಂಕಿ ಹೊತ್ತಿಸಿತು. ತ್ಯಾಗ ಮನೋಭಾವದಿಂದ ಬೇಡನ ಆಹಾರಕ್ಕಾಗಿ ಆ ಬೆಂಕಿಯೊಳಗೆ ಬಿದ್ದು ಆತ್ಮಾಹುತಿ ಮಾಡಿಕೊಂಡಿತು. ಪಕ್ಷಿ ಜಾತಿಯಲ್ಲಿದ್ದ ನಿಸ್ವಾರ್ಥವನ್ನು ಮತ್ತು ಪರೋಪಕಾರ ಬುದ್ಧಿಯನ್ನು ಗಮನಿಸಿ ತಲೆದೂಗಿ ತಾನು ಹಿಡಿದು ತಂದಿದ್ದ ಗೂಡಿನಲ್ಲಿದ್ದ ಹಕ್ಕಿಗಳನ್ನು ಹೊರಬಿಟ್ಟನು. ಅವುಗಳಲ್ಲಿ ಸುಡಲ್ಪಟ್ಟ ಪಾರಿವಾಳದ ಹೆಂಡತಿಯೂ ಇದ್ದು ತನ್ನನ್ನು ಸುಟ್ಟುಕೊಂಡು ಗಂಡನ ಜೊತೆ ಯಮಲೋಕಕ್ಕೆ ಪ್ರಯಾಣ ಬೆಳೆಸಿತು. ಆತನ ಮನ ಕರಗಿ ವ್ಯಾಧನು ಕಾಡ್ಗಿಚ್ಚಿನಲ್ಲಿ ಪ್ರಾಣಾರ್ಪಣೆ ಮಾಡಿಕೊಂಡನು. ಮೂವರಿಗೂ ಸದ್ಗತಿ ಲಭಿಸಿತು. ಧರ್ಮರಾಯ, ಹಗಲು ರಾತ್ರಿಯಂತೆ ಕಷ್ಟ ಸುಖಗಳು ಬರುತ್ತಲೇ ಇವೆ. ಕತ್ತಲೆ ಬಂದಾಗ ಕಣ್ಣು ಮುಚ್ಚುವುದಿಲ್ಲವಷ್ಟೇ. ಎದೆಗುಂದದೆ ರಾಜನು ದೃಢ ನಿಶ್ಚಯವನ್ನು ತಾಳಬೇಕು. ಪೂರ್ವದಲ್ಲಿ ವೈರಿಷ ಎಂಬ ನಗರದೊಳಗೆ ಹುಡುಗನೋರ್ವನ ಮರಣವಾಯಿತು. ಒಬ್ಬನೇ ಇದ್ದ ಹುಡುಗನು ಮೃತನಾದುದರಿಂದ ಅವನ ಅಪಾರ ಬಂಧುಗಳು ತುಂಬ ದುಃಖಿತರಾಗಿ ಹೆಣವನ್ನು ಸ್ಮಶಾನಕ್ಕೆ ತಂದು ತೊಡೆಯ ಮೇಲಿಟ್ಟುಕೊಂಡು ಅಳುತ್ತಿದ್ದರು. ಇವರ ರೋದನವನ್ನು ನೋಡಿ ಅಲ್ಲಿದ್ದ ಹದ್ದು ಹೀಗೆಂದಿತು: ಎಷ್ಟು ಹೊತ್ತು ಶವವನ್ನು ಇಟ್ಟುಕೊಳ್ಳುತ್ತೀರಿ? ಜನಿಸಿದವರು ಮೃತ್ಯುವಶವಾದ ನಂತರ ಮೃತ ಶರೀರಕ್ಕೆ ಕಟ್ಟಕಡೆಯ ಪ್ರಯಾಣ ಇದಾಗಿದೆ. ಸಹಸ್ರಾರು ಜನರ ಶವ ಇಲ್ಲೇ ಬಂದಿದೆ. ಅವರಿಗೆ ನೆಂಟರಿಷ್ಟರು ಬಂಧು ಬಳಗ ಇಲ್ಲವೇ? ಈ ಜಗತ್ತು ಸುಖ ದುಃಖಗಳ ದೊಡ್ಡ ಆಗರ. ಸಾವಿಲ್ಲದ ಮನೆಯ ಸಾಸಿವೆಯನ್ನು ತರಲು ಯಾರಿಗೂ ಅಶಕ್ಯ. ಆಯುಸ್ಸು ಇರುವವರಿಗೆ ಜೀವಿಸುತ್ತಾನೆ. ಸತ್ತವರಿಗಾಗಿ ಅತ್ತರೆ ಸತ್ತವರು ಹಿಂದೆ ಬರುವರೆ? ಅತ್ತವರೂ ಸಾಯುತ್ತಾರೆ. ಪಾರ್ಥಿವ ಶರೀರವನ್ನು ಹೊತ್ತು ತಂದ ನೀವು ಸಹಿತ ಒಂದಲ್ಲ ಒಂದು ದಿವಸ ಇಲ್ಲಿ ಬರಲೇಬೇಕು. ಈ ಭಯಾನಕವಾದ ಮಸಣದಲ್ಲಿ ನಿಂತು ಏನು ಪ್ರಯೋಜನ?
ಹೊತ್ತು ಮುಳುಗುವ ಮೊದಲೇ ಈ ಸ್ಮಶಾನವನ್ನು ಬಿಟ್ಟು ನಿಮ್ಮ ಮನೆಯನ್ನು ಶೀಘ್ರವಾಗಿ ಸೇರಿಕೊಳ್ಳಿರಿ. ದುಃಖಿತರಾದ ಬಂಧುಗಳು ಮೆಲ್ಲನೆ ಹೊರಡಲು ಅನುವಾದರು. ಹತ್ತಿರದಲ್ಲಿದ್ದ ನರಿಯು ವೃಥಾ ಮಧ್ಯಪ್ರವೇಶಿಸಿ, ಹೇ ಮಾನವರೇ, ನೀವೆಂಥ ಕಲ್ಲು ಮನಸ್ಸಿನವರು! ಇನ್ನೂ ಸೂರ್ಯಾಸ್ತಮಾನವಾಗಲಿಲ್ಲ. ಇಂದಿನಂತೆ ನಾಳೆ ಇರುವುದಿಲ್ಲ. ಈ ಮಗುವಿಗೆ ಮರುಜೀವ ಯಾಕೆ ಬರಬಾರದು? ಹಿಂದೆ ಆದ ಹಾಗೆಯೇ ಇಂದು ಆಗಬೇಕಾಗಿಲ್ಲ. ಬೆಳೆಸಿದ ಪ್ರೀತಿಯನ್ನು ಮಣ್ಣು ಪಾಲು ಮಾಡಿ ಮಗುವನ್ನು ಈ ಸ್ಮಶಾನದಲ್ಲಿ ಬಿಟ್ಟು ಹೋಗುವಿರೆ? ಕಂದನ ಲಾಲನೆ ಪಾಲನೆಯಲ್ಲಿ ಮಗ್ನರಾಗಿ ಅದರ ನಗು ನಲಿವಿನಲ್ಲಿ ಸಂತಸವನ್ನು ಪಡುತ್ತಿದ್ದ ನೀವು ಈಗ ಆ ಕುಮಾರನನ್ನು ಮರೆತು ಬಿಟ್ಟಿರಿ. ಮೃಗ ಪಕ್ಷಿಗಳು ತಮ್ಮ ಮರಿಗಳನ್ನು ಸಾಕಿ ಸಲಹಿ ಬೆಳೆಸುತ್ತವೆ. ಆದರೆ ಯೌವನ ಬಂದ ನಂತರ ಅವುಗಳು ತಮ್ಮ ತಾಯಿ ತಂದೆಯರ ಬಳಿ ಸೇರುವುದಿಲ್ಲ. ಮಾನವ ಕುಮಾರರು ಹಾಗಲ್ಲ. ತಮ್ಮ ಗುರು ಹಿರಿಯರಿಗೆ, ಮಾತಾಪಿತೃಗಳಿಗೆ, ಸಂರಕ್ಷಕರಿಗೆ ಇಹ ಪರದಲ್ಲಿ ಗತಿ ಕಾಣಿಸುತ್ತಾರೆ. ಇಂತಹ ಕುಲೋದ್ಧಾರಕನಾದ ಕುಮಾರನನ್ನು ಬಿಟ್ಟು ಹೋಗಬಾರದು. ದೇವರಲ್ಲಿ ಅವನ ಜೀವದಾನಕ್ಕೆ ಪ್ರಾರ್ಥಿಸಿರಿ. ದಾರಿದ್ರ್ಯ, ನ್ಯಾಯಸ್ಥಾನ, ಸ್ಮಶಾನಗಳಲ್ಲಿ ಬಂಧು ಮಿತ್ರ ನೆಂಟರಲ್ಲದೆ ಮತ್ತಾರೂ ನಿಲ್ಲುವುದಿಲ್ಲ. ಕಮಲದಂತೆ ನೇತ್ರಗಳಿರುವ ಈ ಬಾಲಕನನ್ನು ತ್ಯಜಿಸಲು ನಿಮಗೆ ಹೇಗೆ ಮನಸ್ಸು ಬರುತ್ತದೆ? ಮಂಗಳ ಸ್ನಾನ ಮಾಡಿಸಿದ ಮದುಮಗನಂತೆ ಇದ್ದಾನೆ ಎಂದಿತು. ಪಾಪ, ಜಂಬೂಕದ ಮಾತು ಕೇಳಿ ಮಗು ಬದುಕಿದರೂ ಬದುಕಬಹುದು ಎನ್ನುವ ಆಸೆಯಿಂದ ನಿಂತರು. ಆಗ ಆ ಹದ್ದು, ಛೀ, ಇದೇನು, ನರಿಯ ಮಾತು ಕೇಳಿ ನಿಂತು ಬಿಟ್ಟಿರಲ್ಲ. ನಿಮಗೆ ಪ್ರಕೃತಿ ಧರ್ಮದ ಅರಿವಿಲ್ಲ. ಶ್ವಾಸ ನಿಂತ ಮೇಲೆ ಯಾವನಿಂದಲಾದರೂ ಹಿಂದಕ್ಕೆ ಬದುಕಿಸಲಾಗುವುದಿಲ್ಲ. ಈಗ ಹುಡುಗನ ಶರೀರ ಕಟ್ಟಿಗೆಯಂತಿದೆ. ಮುಂದಿನ ಕ್ರಿಯೆಯನ್ನು ಮಾಡಿರಿ. ಅವನವನ ಕರ್ಮಾನುಸಾರವಾಗಿ ಆಯುಸ್ಸು ಮುಗಿದಿರುತ್ತದೆ. ತಂದೆಯ ಕರ್ಮ ಮಗನಿಗೆ ಲೇಪಿಸಲ್ಪಡುವುದಿಲ್ಲ. ಮಗುವಿನ ಕರ್ಮದಲ್ಲಿ ತಂದೆಗೂ ಪಾಲು ಇಲ್ಲ. ಒಟ್ಟಿನಲ್ಲಿ ಯಾರಿಗೆ ಯಾರೂ ಇಲ್ಲ. ದುಃಖವನ್ನು ತೊರೆದು ಮಾಯಾಪಾಶದಿಂದ ಮುಕ್ತರಾಗಿರಿ. ಮಾಡಿದ ಕರ್ಮಫಲವನ್ನು ಅನುಭವಿಸಿಯೇ ಸಿದ್ಧ. ಇಲ್ಲಿಗೆ ಬಂದವರು ಹೆಚ್ಚು ವೇಳೆ ಯಾರೂ ನಿಲ್ಲಲಾರರು, ನಿಲ್ಲಬಾರದು ಮತ್ತು ನಿಲ್ಲಲಾಗುವುದಿಲ್ಲ. ಇಲ್ಲಿ ಆಗಮಿಸಿದವರು ಮೃತ ಹೊಂದಿದ ಬಂಧುಗಳನ್ನು ಬಿಟ್ಟು ಕಣ್ಣೀರು ಹಾಕುತ್ತಾ ಹಿಂತಿರುಗುತ್ತಾರೆ. ಅದಕ್ಕೆ ರೂಢಿ ಭಾಷೆಯಲ್ಲಿ ಸ್ಮಶಾನ ವೈರಾಗ್ಯ ಎನ್ನುತ್ತಾರೆ. ಸಿರಿವಂತನಾಗಲಿ ಬಡವನಾಗಲಿ ಒಂದಲ್ಲ ಒಂದು ದಿವಸ ಕಾಲವಶನಾಗಬೇಕಾಗುತ್ತದೆ. ಕಾಲವೆಂಬ ಮಹಾಪ್ರಳಯದಿಂದ ಯಾರೂ ತಪ್ಪಿಸಲಾಗುವುದಿಲ್ಲ ಮತ್ತು ಅದಕ್ಕೆ ಬಾಲಕರು, ಯುವಕರು, ವೃದ್ಧರೆನ್ನುವ ಭೇದವಿಲ್ಲ. ಅದು ನಿರ್ದಿಷ್ಟ ಸಮಯದಲ್ಲಿ ತನ್ನ ಮಡಿಲಿಗೆ ಸೆಳೆಯುತ್ತದೆ. ಆ ಮಹಾವ್ಯಾಘ್ರನ ದವಡೆಯೊಳಗಿಂದ ಯಾರೂ ತಪ್ಪಿಸಲಾರರು. ಪ್ರಪಂಚದ ನಿಯಮಗಳನ್ನು ನಿಮ್ಮಿಂದ ಮೀರಲು ಸಾಧ್ಯವಿಲ್ಲ. ಕಾಲಸ್ಯ ಕುಟಿಲಾಗತಿ. ನರಿಯು ತನ್ನ ಹಠ ಬಿಡಲಿಲ್ಲ. ಹದ್ದಿನ ವಾಕ್ಯಗಳನ್ನು ಆಲಿಸಿ ನೆರೆ ನೀರು ಇಳಿಮುಖವಾದಂತೆ ನಿಮ್ಮ ಮನೋವ್ಯತೆ ಕಮ್ಮಿಯಾಗುತ್ತದೆ. ನಿಮ್ಮೊಳಗೆ ಸಂಭಾಷಣೆ ಮಾಡಿಕೊಂಡು ಹಿಂತಿರುಗಲು ಯೋಚಿಸುತ್ತಿರುವಿರಿ. ಶಿಶುವನ್ನು ಕಳೆದುಕೊಂಡ ಮನೆ ಹಸುವಿಲ್ಲದ ಗೋಶಾಲೆಯಂತಿರುತ್ತದೆ. ನಿಮ್ಮ ಟಕ್ಕು ಪ್ರೀತಿಯನ್ನು ನೋಡಿ ನನಗೆ ಅಳು ಬರುತ್ತಿದೆ ಮತ್ತು ಅಯ್ಯೋ ಪಾಪ ಎನಿಸುತ್ತಿದೆ. ನೀವು ಪ್ರಯತ್ನ ಮಾಡಿ. ಈ ಶರೀರವನ್ನು ಹಿಂದೆ ಕೊಂಡು ಹೋಗಿ ದೇವರಲ್ಲಿ ಪ್ರಾರ್ಥಿಸಿರಿ. ಭಗವಂತನು ಪ್ರಸನ್ನನಾದರೆ ಒಣಕಟ್ಟಿಗೆಯೂ ಚಿಗುರುವಂತೆ ಈ ನಿಶ್ಚೇಷ್ಟಿತನಾದ ಬಾಲಕನು ಜೀವ ಪಡೆಯಬಹುದು. ಕುಲೋದ್ಧಾರಕನಾಗಬೇಕಾದ ಕಂದನನ್ನು ಇಲ್ಲಿಯೇ ಬಿಟ್ಟು ಹೋಗಬೇಡಿರಿ. ಕಷ್ಟಕಾಲದಲ್ಲಿ ಎದೆಗುಂದಬಾರದು. ಪ್ರಯತ್ನ ಮಾಡಿ ಜಯಿಸಿರಿ. ಹದ್ದಿಗೆ ಬೇಸರವಾಯಿತು. ಜೀವನದುದ್ದಕ್ಕೆ ಮೋಸವನ್ನೇ ಅಭ್ಯಾಸ ಮಾಡುವ ನರಿಯು ಇಲ್ಲಿಯೂ ಇವರನ್ನು ವಂಚಿಸುತ್ತಿದೆ ಎಂದು ಖೇದಪಟ್ಟಿತು. ಹೇ ಮಾನವರೇ, ನಾನು ಹುಟ್ಟಿ ಸಹಸ್ರ ಸಂವತ್ಸರಗಳಾದವು. ಕೆಲವು ಜೀವಿಗಳು ಹೊಟ್ಟೆಯಲ್ಲಿ ಸಾಯುತ್ತವೆ. ಇನ್ನು ಕೆಲವರು ಹುಟ್ಟಿದ ಕೂಡಲೇ ಮೃತರಾಗುತ್ತಾರೆ. ಬಾಲ್ಯದಲ್ಲಿ, ಯೌವನದಲ್ಲಿ, ವೃದ್ಧಾಪ್ಯದಲ್ಲಿಯೂ ಯಮದರ್ಶನ ಆಗಬಹುದು.
ಸ್ಥಾವರ ಜಂಗಮಕ್ಕೆರಡಕ್ಕೂ ಸಾವು ಕಟ್ಟಿಟ್ಟ ಗಂಟು. ಕಾಲನಿಗೆ ದಯೆ ದಾಕ್ಷಿಣ್ಯವಿಲ್ಲ. ಈ ಕುಮಾರನ ಜೀವವು ದೇಹದಿಂದ ಬೇರೆಯಾಗಿ ಬೇರೆ ಶರೀರವನ್ನು ಪ್ರವೇಶಿಸಿ ಆಯಿತು. ಇದು ಬರೇ ಮರದ ಕೊರಡಾಗಿದೆ. ನಿಮ್ಮ ಈ ಮಮತೆ ಅಭಿಮಾನ ಏನೂ ಪ್ರಯೋಜನವಾಗಲಾರದು. ನಾನು ಮೋಕ್ಷ ಧರ್ಮಾನುಸಾರಿಯಾದ ಅದೆಷ್ಟೋ ಶಾಸ್ತ್ರವನ್ನು ನಿಮಗೆ ಜ್ಞಾನದ ಇತಿಮಿತಿಯೊಳಗೆ ವಿವರಿಸಿದ್ದೇನೆ. ವಿವೇಕ, ಜ್ಞಾನ, ಬುದ್ಧಿಯನ್ನು ಉಪಯೋಗಿಸಿಕೊಂಡು ನನ್ನ ವಾಕ್ಯಗಳನ್ನು ಅರ್ಥೈಸಿಕೊಳ್ಳಿರಿ. ದಯಮಾಡಿ ಇಲ್ಲಿಂದ ತೆರಳಿರಿ ಎಂದಿತು. ನರಿಯು ತನ್ನ ದುರ್ಬೋಧನೆ ಪುನಃ ಪ್ರಾರಂಭಿಸಿತು. ಹದ್ದಿನ ಮಾತಿಗೆ ಮೋಸ ಹೋಗಬೇಡಿರಿ. ಹಿಂದೆ ಶ್ರೀರಾಮನು ಶಂಭುಕನನ್ನು ಕೊಂದು ಬ್ರಾಹ್ಮಣ ಕುಮಾರನನ್ನು ಬದುಕಿಸಿದನು. ಒಬ್ಬ ಧಾರ್ಮಿಕ ಪುರುಷನು ಶ್ವೇತರಾಜನನ್ನು ಬದುಕಿಸಿದನು. ಹಾಗೆಯೇ ಯಾರಾದರೊಬ್ಬ ಋಷಿಯೋ ಮಹರ್ಷಿಯೋ ದೇವತೆಯೋ ನಿಮ್ಮ ಗೋಳಾಟಕ್ಕೆ ಕೇಳಿ ದಯೆ ತೋರಬಹುದು. ಜಂಬೂಕನ ನುಡಿಗಳನ್ನು ಕೇಳಿ ಸಂಬಂಧಿಕರು ಅಲ್ಲಿಯೇ ಉಳಿದರು. ಹದ್ದು ತನ್ನ ಉಪದೇಶವನ್ನು ಪ್ರಾರಂಭಿಸಿದಾಗ ಬಂಧುಗಳು ಪುನಃ ಹೊರಟರು. ಹದ್ದಿನ ಮಾತು ಮುಗಿದ ಕೂಡಲೇ ನರಿ ಅವರನ್ನು ಒತ್ತಾಯಿಸಿ ನಿಲ್ಲಿಸಿತು. ಬಂಧುಗಳಿಗೆ ಏನು ಮಾಡಲು ತೋಚದೆ ಮೂಕರಾದರು. ಆಗ ಕೈಲಾಸವಾಸಿ ಶಂಕರನು ಪ್ರತ್ಯಕ್ಷನಾಗಿ ವರವನ್ನು ಬೇಡಲು ಆಜ್ಞಾಪಿಸಿದನು. ಅವರೆಲ್ಲರೂ ನಮಸ್ಕರಿಸಿ, ನಮ್ಮ ಮನೆಯಲ್ಲಿ ಇದ್ದ ನಮ್ಮ ಕೇವಲ ಒಬ್ಬ ಪ್ರಾಣಪ್ರಿಯವಾಗಿದ್ದ ಮಗುವಿಗೆ ಜೀವ ನೀಡಬೇಕು, ನಮ್ಮ ಕುಲೋದ್ಧಾರಕನಿಗೆ ಜೀವದಾನ ಮಾಡಬೇಕು ಎಂದರು. ಮೃತ್ಯುಂಜಯನು ಮೃತನಾದ ಅರ್ಭಕನಿಗೆ ಪವಿತ್ರೋದಕವನ್ನು ಚಿಮುಕಿಸಿ, ಇವನು ಶತಾಯುಷಿಯಾಗಲಿ, ನೂರ್ಕಾಲ ಬಾಳಲಿ ಎಂದು ಅನುಗ್ರಹಿಸಿದನು. ಹದ್ದು ನರಿಗಳ ಕಚ್ಚಾಟ ಮುಗಿಯಿತು. ಎಲ್ಲರೂ ಶಂಕರನಿಗೆ ನಮಸ್ಕರಿಸಿ ಬಾಲಕನೊಡನೆ ಸ್ವಗೃಹಕ್ಕೆ ತೆರಳಿದರು. ಧರ್ಮ ಸಂಜಾತ, ಯಾವ ಪಾಪಕ್ಕಾದರೂ ಪರಿಹಾರವಿದೆ, ಆದರೆ ಕೃತಜ್ಞತೆಗೆ, ಮಿತ್ರ ಘಾತುಕತನಕ್ಕೆ ಪರಿಹಾರವೇ ಇಲ್ಲ. ಗೌತಮನೆಂಬ ಬ್ರಾಹ್ಮಣನು ಕಾಡಿನಲ್ಲಿ ಸಿಕ್ಕಿಬಿದ್ದು ದಾರಿ ಕಾಣದೆ ಬಳಲಿದ್ದನು. ವನಚರ ಪಕ್ಷಿಯಾದ ನಾಳಿಜಂಗವೆಂಬ ಬಕಪಕ್ಷಿಯು ಗೌತಮನ ಕಷ್ಟವನ್ನು ಗಮನಿಸಿ ಉಪಚರಿಸಿ ಉಣ್ಣುವುದಕ್ಕೆ ಆಹಾರವನ್ನಿತ್ತು ಆತನನ್ನು ಚಳಿಗೆ ತರೆಗೆಲೆಗಳನ್ನು ಸೇರಿಸಿ ಬೆಂಕಿ ಹೊತ್ತಿಸಿತು. ಕಡು ಬಡತನದ ನಿವಾರಣೆಗೆ ಅವನನ್ನು ತನ್ನ ಸ್ನೇಹಿತನಾದ ವಿರೂಪಾಕ್ಷನೆಂಬ ದೈತ್ಯ ರಾಜನಲ್ಲಿಗೆ ಕಳುಹಿಸಿತು. ದಾನವ ವೀರರು ಆ ಬ್ರಾಹ್ಮಣನಿಗೆ ಅತಿಥಿ ಸತ್ಕಾರವನ್ನು ಮಾಡಿ ಧಾರಾಳ ಹೊನ್ನನ್ನು ದಾನ ಮಾಡಿದರು. ಪುನಃ ಗೌತಮನು ಆ ಬಕಪಕ್ಷಿ ಇರುವಲ್ಲಿಗೆ ಬಂದನು. ಅವನು ಬುದ್ಧಿಜೀವಿಯಾದ ಮಾನವನಾದರೂ ಬಕಪಕ್ಷಿಯು ಮಾಡಿದ ಉಪಕಾರಕ್ಕೆ ಕೃತಜ್ಞನಾಗಿರಲಿಲ್ಲ. ಅದರ ಬದಲಾಗಿ ಮರುದಿನ ಆ ಹಕ್ಕಿಯನ್ನು ಕೊಂದು ಅದರ ಮಾಂಸವನ್ನು ತನ್ನ ಬುತ್ತಿಯಲ್ಲಿ ಕಟ್ಟಿಕೊಂಡು ಹೋದನು. ದಾನವನಿಗೆ ಆ ವಾರ್ತೆ ಮುಟ್ಟಿತು. ಗೌತಮನ ಮೇಲೆ ಕ್ರೋಧಿತನಾಗಿ ಅವನನ್ನು ಕೊಲ್ಲಿಸಿದನು. ನರಿ, ಕಾಗೆ, ಗೂಬೆ, ತೋಳಗಳು ಆ ಕೃತಜ್ಞನ ಮಾಂಸವನ್ನು ಮುಟ್ಟಲಿಲ್ಲ. ಕಡೆಗೆ ಇಂದ್ರನ ಅನುಗ್ರಹದಿಂದ ಆ ಪಕ್ಷಿಯು ಮತ್ತು ಗೌತಮನು ಜೀವದಾನ ಪಡೆದರು. ಸರ್ವಕ್ಕೂ ಲೋಭವೇ ಕಾರಣವಾಗಿದೆ. ದುರಾಶೆಯೇ ಪಾಪಗಳಿಗೆ ಮೂಲವಾಗಿದೆ. ಲೋಭದಿಂದಾಗಿ ಕಾಮ, ಕ್ರೋಧ, ಮದ, ಮೋಹ ಮತ್ತು ಮತ್ಸರ ಹುಟ್ಟಿಕೊಳ್ಳುತ್ತದೆ. ಶಿಷ್ಟರು ಲೋಭ, ಕೋಪ, ಚಾಪಲ್ಯವಿಲ್ಲದವರಾಗಬೇಕು. ಅಂಥವರು ವಿಶ್ವಾಸಾರ್ಹರಾಗಿರುತ್ತಾರೆ. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ. ಧನ್ಯವಾದಗಳು.